ತನ್ನ ಮೇಲೆ ಕಸ ಎರಚ್ತಿದ್ದಂತ ಹೆಣ್ಣು ಮಗಳನ್ನ, ತನ್ನ ಮೇಲೆ ದ್ವೇಷ ಸಾಧಿಸಿದಂಥವಳೊಬ್ಬಳನ್ನ ಪ್ರವಾದಿಯೊಬ್ಬರು ಗೆಲ್ಲುವುದಕ್ಕೆ ತೋರಿದ ಮಾರ್ಗ ಹಿಂಸೆ ಆಗಿರಲಿಲ್ಲ, ಕ್ರೌರ್ಯ ಆಗಿರಲಿಲ್ಲ. ಆ ಮೂಲಕ ಈ ಜಗತ್ತಿಗೆ ಅವರೊಂದು ಅದ್ಭುತವಾದ ಸಂದೇಶವನ್ನ ಕೊಟ್ಟಿದ್ದಾರೆ. ಇನ್ ಎ ಜೆಂಟಲ್ ವೇ ಯು ಕ್ಯಾನ್ ಶೇಕ್ ದ ವರ್ಲ್ಡ್. ನಾನು ಅವ್ರ ಬದುಕನ್ನ ಅಧ್ಯಯನ ಮಾಡಬೇಕಾದ್ರೆ ನನಗೆ ಸಿಕ್ಕಂತ ಒಂದು ಸುಂದರವಾದ ಘಟನೆ. ಹೀಗೆ ಪ್ರವಾದಿಗಳ ಬಗ್ಗೆ ಅನೇಕ ಅಪಪ್ರಚಾರಗಳನ್ನ ಕೇಳಿದ್ದಂತ ಒಬ್ಬ ಹೆಂಗಸು, ಆಕೆ ತೀರ್ಮಾನ ಮಾಡಿದ್ಲಂತೆ, ಈ ಪ್ರವಾದಿಗಳ ಬಗ್ಗೆ ಇಷ್ಟೆಲ್ಲ ಜನ, ಕೆಲವರೆಲ್ಲರೂ ಅಪಪ್ರಚಾರ ಮಾಡ್ತಿದ್ರು, ಕೆಲವರು ತುಂಬಾ ಹೊಗಳ್ತಾ ಇದ್ರು. ಸೊ ಹೀಗಾಗಿ ಹೇಗಾದ್ರೂ ಮಾಡಿ ನಾನು ಆ ಪ್ರವಾದಿಯನ್ನ ಅಪಮಾನಿಸ್ತೀನಿ ಅಂತ ಯೋಚನೆ ಮಾಡಿದ್ಲು. ಮಾತ್ರ ಅಲ್ಲ, ಜನ ಕೆಲವರು ಮಾತಾಡ್ತಿದ್ರು, ಪ್ರವಾದಿಯವರನ್ನ ಹೊಗಳ್ತಾ ಇದ್ದವ್ರು ಹೇಳ್ತಾ ಇದ್ರು, ಅವ್ರಿಗೆ ಸಿಟ್ಟೇ ಬರಲ್ಲ, ಅವ್ರಿಗೆ ಕೋಪವೇ ಬರಲ್ಲ, ಅವ್ರಿಗೆಲ್ಲರನ್ನೂ ಪ್ರೀತಿಸ್ತಾರೆ ಅಂತ ಹೇಳ್ತಾ ಇದ್ರು. ಈ ಹೆಣ್ಣು ಮಗಳಿಗೆ ಅದು ಸುಳ್ಳು ಅಂತ ಸಮಾಜದ ಮುಂದೆ ತೋರಿಸ್ಬೇಕಾಗಿತ್ತು. ದಿನಾ ಪ್ರವಾದಿಗಳು ಅವಳ ಮನೆ ಮುಂದೆಯೇ ನಡೆದು ಹೋಗ್ತಾ ಇದ್ರು. ಆ ಒಂದು ದಿವಸ ಅವಳು ತೀರ್ಮಾನ ಮಾಡಿದ್ಲು, ಈ ಪ್ರವಾದಿಯವರ ಮೇಲೆ ನನ್ನ ಮನೆಯಲ್ಲಿರುವಂತ ಎಲ್ಲ ಗಲೀಜನ್ನ ಮಾಡಿ ಮೇಲೆ ನಿಂತು ಇವತ್ತು ಎರಚ್ತೀನಿ. ಆ ಗಲೀಜು ಅವರ ಮುಖದ ಮೇಲೆ ಬಿದ್ದಾಗ ಅವರು ಸಿಟ್ಟಿನಿಂದ ಬೀದಿಯಲ್ಲಿ ನಿಂತು ನನ್ನ ಮೇಲೆ ಕೋಪದಿಂದ ಕೂಗಾಡ್ತಾರೆ. ಹಂಗ್ ಕೂಗಾಡಿದಾಗ ಇಡೀ ಸಮಾಜಕ್ಕೆ ಗೊತ್ತಾಗತ್ತೆ, ಇವ್ರ ಬಗ್ಗೆ ನೀವು ತಿಳ್ಕೊಂಡಿರೋದೆಲ್ಲ ತಪ್ಪು, ನೋಡಿ ಹೆಂಗ್ ಕೂಗಾಡ್ತಿದ್ದಾರೆ ಅಂತ ನನ್ನ ಸಮಾಜಕ್ಕೆ ಸಾರ್ತೀನಿ ಅಂತ ಯೋಚನೆ ಮಾಡಿದ್ಲು. ಪ್ರವಾದಿಗಳು ನಡ್ಕೊಂಡು ಬರ್ತಾ ಇದ್ರು. ಆ ಹೆಂಗಸು ಮನೆಯ ಮೇಲೆ ನಿಂತ್ಕೊಂಡು ಎಲ್ಲ ಕಸವನ್ನ ಪ್ರವಾದಿಗಳ ಮೇಲೆ ಸುರಿದು. ಅವಳು ತಿಳಿದಿದ್ಲು, ಪ್ರವಾದಿ ಈಗ ಜೋರು ಕೂಗಾಡ್ತಾರೆ, ಕಿರ್ಚಾಡ್ತಾರೆ ಅಂತ. ಒಂದು ಕ್ಷಣ ಅವಳನ್ನ ನೋಡಿ ಮುಗುಳ್ನತ್ತ ಪ್ರವಾದಿಗಳು ಏನೂ ಆಗಿಲ್ಲ ಅನ್ನೋ ಥರದಲ್ಲಿ ಮುಂದೆ ನಡೆದ್ರು. ಆದ್ರೆ ಆಕೆ ತಿಳ್ಕೊಂಡ್ಲು, ಪ್ರವಾದಿಗಳಿಗೆ ನನ್ ಕಂಡ್ರೆ ಭಯ ಬಂದಿದೆ, ಹೆದರ್ಕೊಂಡಿದ್ದಾರೆ ಅಂತ. ನಾಳೆ ನಡ್ಕೊಂಡು ಬರ್ಬೇಕಾದ್ರೆ ನಾಳೆ ಮತ್ತಿದೇ ಕೆಲಸ ಮಾಡಿದ್ಲು. ಪ್ರವಾದಿಯವರು ಮತ್ತೆ ಅವರ ಮೇಲೆ ಕಸ ಬಿದ್ದಾಗ ಆಕ್ರೋಶಗೊಳ್ಬೇಕಿತ್ತು. ಆದ್ರೆ ಪ್ರವಾದಿಯವರು ಅವಳನ್ನು ನೋಡ್ತಾರೆ, ಮುಗುಳ್ನಗ್ತಾರೆ, ಮುಂದೆ ಸಾಕ್ತಾರೆ. ಮತ್ತೆ ಮಾರನೇ ದಿನ ಮತ್ತೆ ಕಸ ಹಾಕ್ತಾಳೆ, ಮತ್ತೆ ಪ್ರವಾದಿಗಳು ನಿಲ್ತಾರೆ, ಮುಗುಳ್ನಗ್ತಾರೆ, ಮುಂದೆ ಸಾಕ್ತಾರೆ. 1, 2, 3, 4 ಹೀಗೆ ದಿನಗಳು, ವಾರಗಳು, ತಿಂಗಳುಗಳು ಕಳೀತು. ಒಂದು ದಿವಸ ಆ ಹೆಣ್ಣುಮಗಳು ಕಸ ಎರಚ್ತಾಳೆ ಅಂತ ಪ್ರವಾದಿಗಳಲ್ಲಿ ನಿಂತ್ಕೊಂಡ್ರೆ ಎಷ್ಟೊತ್ತಾದರೂ ಅವಳು ಕಸ ಎರಚೋದೇ ಇಲ್ಲ. ಯಾಕೆ ಅವಳು ಕಸ ಎರಚಿಲ್ಲ ಅಂತ ಹೇಳಿ ಪ್ರವಾದಿಗಳಿಗೆ ಒಂದು ಕ್ಷಣ ಕಳವಳ ಆಗತ್ತೆ. ಅವಳಿಗೇನಾದ್ರೂ ಸಮಸ್ಯೆ ಆಯ್ತಾ, ಅವಳಿಗೇನಾದ್ರೂ ಅನಾರೋಗ್ಯ ಆಯ್ತಾ, ಏನಾದ್ರೂ ಅವಳಿಗೆ ನೋವಲ್ಲಿದ್ದಾಳ ಅಂತ ಹೇಳಿ ಪ್ರವಾದಿಗಳೇ ಮನೆ ಬಾಗಿಲನ್ನ ಹೋಗಿ ತಟ್ತಾರೆ. ಆಗ ಹೆಣ್ಣು ಮಗಳು ಒಳಗಡೆಯಿಂದ ಕ್ಷೀಣ ಧ್ವನಿ, ಬಹಳ ದುರ್ಬಲವಾದ ಧ್ವನಿಯಿಂದ, ರೋಗಗ್ರಸ್ತೆ, ಕಾಯಿಲೆ ಬಂದ್ಬಿಟ್ಟಿರುತ್ತೆ ಅವಳಿಗೆ. ಆ ಕಾಯಿಲೆಯಿಂದ ನರಳ್ತಾ ಇದ್ದ ಹೆಣ್ಣುಮಗಳು ಒಳಗಡೆಯಿಂದ ಯಾರು ಅಂತ ಕೇಳ್ತಾಳೆ. ಆಗ ಹೊರಗಡೆ ನಿಂತಂತ ಪ್ರವಾದಿಗಳು, ಅಮ್ಮ, ದಿನಾ ನನ್ನ ಮೇಲೆ ಕಸ ಹಾಕ್ತಿದ್ರಲ್ಲ ತಾಯಿ, ಇವತ್ ಯಾಕೋ ನೀವು ಕಸ ಹಾಕ್ಲಿಲ್ಲ, ಹೀಗಾಗಿ ನಾನು ಬಂದೆ ಅಂತ ಬಾಗಿಲು ತಟ್ಟಿದ್ರು. ಆ ಹೆಣ್ಣು ಮಗಳಿಗೆ ಭಯ, ದಿಗಿಲ್ ಶುರುವಾಯ್ತು. ಯಾಕೆಂದ್ರೆ ಅವಳಿಗೆ ಈಗ ದೇಹದಲ್ಲಿ ಶಕ್ತಿ ಇಲ್ಲ. ಅವಳು ಕೇಳ್ತಾಳೆ, ಸ್ವಾಮಿ, ನಿಮ್ಮ ಹತ್ರ ಜಗಳ ಆಡೋ ಶಕ್ತಿ ನನಗಿಲ್ಲ, ನಾನು ರೋಗಿ ಆಗಿದ್ದೀನಿ, ನನಗೆ ನೀರು ಕುಡಿಯೋದಕ್ಕೂ ಶಕ್ತಿ ಇಲ್ಲ, ದಯವಿಟ್ಟು ಬೇರೆ ಯಾವತ್ತಾದರೂ ಬನ್ನಿ, ಇವತ್ತು ಬೇಡ ಅಂತ ಹೇಳಿದ್ಲು. ಪ್ರವಾದಿಗಳು ಮತ್ತೆ ಕೂಗಿ ಹೇಳ್ತಾರಮ್ಮ, ನೀನ್ ನನಗೆ ಒಳಗಡೆ ಬರೋದಕ್ಕೆ ಅನುಮತಿ ಕೊಡು, ನಿನ್ ಜೊತೆ ಜಗಳ ಕಾಯೋದಕ್ಕಲ್ಲ ತಾಯಿ, ನೀನು ತುಂಬಾ ಕ್ಷೀಣಳಾಗಿದ್ಯಾ, ತುಂಬಾ ದುರ್ಬಲವಾಗಿದ್ಯಾ ಅಂತ ನೀನೇ ಹೇಳ್ತಾ ಇದ್ಯಾ, ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟೋಗೋದಕ್ಕಾಗಲ್ಲ, ನಿನ್ ಸೇವೆ ಮಾಡೋದಕ್ಕೆ ಅವಕಾಶ ಕೊಡು, ನಾನು ಒಳಗ್ ಬರ್ತೀನಿ ಅಂತ ಪ್ರವಾದಿಗಳು ಕೇಳ್ಕೊಳ್ತಾರೆ. ತನ್ನ ಮೇಲೆ ಕಸ ಎರಚ್ತಿದ್ದಂತ ಹೆಣ್ಣು ಮಗಳನ್ನ, ತನ್ನ ಮೇಲೆ ದ್ವೇಷ ಸಾಧಿಸಿದಂಥವಳೊಬ್ಬಳನ್ನ ಪ್ರವಾದಿಯೊಬ್ಬರು ಗೆಲ್ಲುವುದಕ್ಕೆ ತೋರಿದ ಮಾರ್ಗ ಹಿಂಸೆ ಆಗಿರಲಿಲ್ಲ, ಕ್ರೌರ್ಯ ಆಗಿರಲಿಲ್ಲ. ಆ ಮೂಲಕ ಈ ಜಗತ್ತಿಗೆ ಅವರೊಂದು ಅದ್ಭುತವಾದ ಸಂದೇಶವನ್ನ ಕೊಟ್ಟಿದ್ದಾರೆ. ಇನ್ ಎ ಜೆಂಟಲ್ ವೇ ಯು ಕ್ಯಾನ್ ಶೇಕ್ ದ ವರ್ಲ್ಡ್. ಮಹಾತ್ಮ ಗಾಂಧಿ ಈ ಮಾತು ಹೇಳ್ತಾ ಇದ್ರು. ನೀವು ಒಂದು ಉನ್ನತವಾದ ನಡವಳಿಕೆಯಿಂದ ಈ ಜಗತ್ತನ್ನ ಗೆಲ್ಲಬಹುದು, ಈ ಜಗತ್ತನ್ನೇ ಅಲ್ಲಾಡಿಸಬಹುದು. ಆ ಮೂಲಕ ತನ್ನನ್ನ ಟೀಕೆ ಮಾಡ್ತಿದ್ದ ಹೆಣ್ಣುಮಗಳನ್ನ, ತನ್ನ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದ ಹೆಣ್ಣುಮಗಳನ್ನ, ಇವರ ಮಾನಹಾನಿ ಮಾಡಬೇಕು ಅಂತ ಯೋಜನೆ ಹಾಕಿದ್ದಂತಹ ಹೆಣ್ಣುಮಗಳನ್ನ ಪ್ರವಾದಿಗಳು ಹೇಳಿದ್ರು, ತಾಯಿ, ನಾನು ನಿನ್ ಸೇವೆ ಮಾಡೋದಕ್ಕೆ ಬಂದಿದ್ದೀನಿ. ಪ್ರವಾದಿಗಳು ಹೋದ್ರು, ಒಂದು ದಿವಸ ಅವಳು ಸೇವೆ ಮಾಡಿದ್ದಲ್ಲ, ಅವಳು ಆರೋಗ್ಯವಾಗಿ ಮತ್ತೆ ವಾಪಸ್ ಎದ್ದು ಕೂರೋ ತನಕ ಪ್ರತಿದಿನ ಹೋಗಿ ಅವರು ಸೇವೆ ಮಾಡ್ತಾರೆ. ಹಾಗೆ ಪ್ರವಾದಿಯವರ ಜೀವನದಲ್ಲಿ ನಾನು ಮತ್ತೊಂದು ಘಟನೆಯನ್ನು ನೋಡಿದೆ. ಬಹುಶಃ ಇದೆಲ್ಲ ಯಾವುದೋ ಒಂದು ಸಮುದಾಯಕ್ಕೆ ಪಾಠ ಅಲ್ಲ, ಇಡೀ ಮನುಕುಲಕ್ಕೆ ಸಾರಿದ ಪಾಠ ಇದು.